ಕೆಸರಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಿರೋ ಆನೆ, ನೀರಿಗಾಗಿ ಕೆರೆ ಕಟ್ಟೆಗಳನ್ನ ಹುಡುಕಾಡ್ತಿರೋ ಹುಲಿರಾಯ, ಬಾಯಾರಿಕೆಯಿಂದ ಬಳಲ್ತಿದ್ದ ಕಾಡು ಪ್ರಾಣಿಗಳಿಗೆ ಟ್ಯಾಂಕರ್ ಮೂಲಕ ನೀರು. ಅಷ್ಟಕ್ಕೂ ಬಿಸಿಲಿನ ಬೇಗೆ ಹೆಚ್ಚಾಗ್ತಿದ್ದಂತೆ ಪ್ರಾಣಿ ಪಕ್ಷಿಗಳಿಗೂ ಸಂಕಷ್ಟ ಎದುರಾಗಿದೆ. ಹಾವೇರಿ ಜಿಲ್ಲೆ ಹಾನಗಲ್ ಅರಣ್ಯ ವಲಯದಲ್ಲಿ ಪ್ರಾಣಿಗಳಿಗಾಗಿ ನೀರಿನ ತೊಟ್ಟಿ ನಿರ್ಮಿಸಲಾಗಿತ್ತು. ಆದರೆ ಇವುಗಳಿಗೆ ನೀರು ಬಿಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರು. ಈ ಬಗ್ಗೆ ನಿನ್ನೆ ಟಿವಿ9 ವರದಿ ಮಾಡುತ್ತಿದ್ದಂತೆ ಇಂದು ತೊಟ್ಟಿಗಳಿಗೆ ಟ್ಯಾಂಕರ್ನಿಂದ ನೀರು ಹರಿಸಲಾಯಿತು. ಈ ವರದಿ ಬೆನ್ನಲ್ಲೇ ಇಲ್ಲಿರುವಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಆ ತೊಟ್ಟಿಗೆ ನೀರು ಹರಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಒಂದು ನೀರಿನ ತೊಟ್ಟಿಗೆ ನೀರು ಹಾಯಿಸುವಂಥ ಕೆಲಸಕ್ಕೆ ಅರಣ್ಯ ಅಧಿಕಾರಿಗಳು ಮುಂದಾಗಿರಲಿಲ್ಲ. ಟಿವಿ9 ಒಂದು ವರದಿಯನ್ನು ಪ್ರಸಾರ ಮಾಡಿತು, ಮೇಲಾಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸ ಮಾಡಿತು. ಇದರಿಂದ ಎಚ್ಚೆತ್ತುಕೊಂಡಂಥ ಇಲ್ಲಿರುವಂಥ ಆರೋಪ ಮತ್ತು ಇಲ್ಲಿ ಸಿಬ್ಬಂದಿಗಳು ಈಗ ಟ್ಯಾಂಕರ್ ಮೂಲಕ ನೀರನ್ನು ಹರಿಸುವಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ನೋಡಿ, 70 ಲಕ್ಷ ಖರ್ಚು ಮಾಡಿ ಮನೆ ಮನೆಗೂ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಆದ್ರೆ ಯಾರ ಮನೆಗೂ ನೀರು ಬರ್ತಿಲ್ಲ. ಬೀದರ್ ಜಿಲ್ಲೆ ಔರಾ ತಾಲೂಕಿನ ಮಸ್ಕಲ್ ತಾಂಡಾ ಜನರ ಸಂಕಷ್ಟ ಇದು. ನೀರಿಗಾಗಿ ಇಲ್ಲಿನ ಜನ ಕಿಲೋಮೀಟರ್ ಗಟ್ಟಲೆ ಅಲಿತಿದ್ದಾರೆ. ಐದೇ ಕೊಡ, ಒಂದು ಬಾರ್ ಚಾಲು ಮಾಡ್ದೇವು ಅಂದ್ರೆ 5 ಕೊಡ, ಒಂದು ಬಾರ್ ಚಾಲು ಮಾಡ್ದೇವು ಅಂದ್ರೆ 5 ಕೊಡ. 1 ಗಂಟೆ ನಿಂದಿರ್ಬೇಕು, ಅರ್ಧ ಗಂಟೆ ನಿಂದಿರ್ಬೇಕು. ಈಗ ಯಾರು ಜಗಳ ಆಡೋರು ಬಂದರು ಅಂದ್ರೆ ಒಂದೇ ಕೊಡ ಯಾಕೆ ತುಂಬಲು ಅಷ್ಟೇ ತುಂಬ್ಕೊಂಡು ಹೋಯ್ತಾವ. ಅವು ಇಲ್ರಿ, ಅದು ಎಲ್ಲಿ ಭೀ ಕಲೆಕ್ಷನ್ ಮಾಡಿಲ್ಲ, ನಳಕಂದ್ರೆ ನೀರೇ ಬಂದಿಲ್ಲ. ದಾವಣಗೆರೆ ಜಿಲ್ಲೆ ಹರಿಹರ ಬಳಿ ವಾರದ ಹಿಂದೆ ತುಂಗಭದ್ರಾ ನದಿ ಸಂಪೂರ್ಣ ಬತ್ತಿ ಹೋಗಿತ್ತು. ಬರಡು ಭೂಮಿಯಂತೆ ಕಾಣ್ತಿತ್ತು. ಆದ್ರಿವತ್ತು ಅದೇ ತುಂಗಭದ್ರೆ ಮೈದುಂಬಿಕೊಂಡಿದ್ದಾಳೆ. ಶಿವಮೊಗ್ಗ ಜಿಲ್ಲೆ ಭದ್ರಾ ಡ್ಯಾಂನಿಂದ ನದಿಗೆ ನೀರು ಬಿಡಲಾಗಿದ್ದು ಸ್ಥಳೀಯರು ಖುಷಿಯಾಗಿದ್ದಾರೆ. ಪುಟಾಣಿಗಳು ನೀರಲ್ಲೇ ಎಂಜಾಯ್ ಮಾಡ್ತಿದ್ದಾರೆ. ಮಡಿಕೇರಿಯಿಂದ ಗೋಪಾಲ್, ಬೀದರ್ನಿಂದ ಸುರೇಶ್ ಜೊತೆ ಬಸವರಾಜ್, ಟಿವಿ9 ದಾವಣಗೆರೆ.